ಹಲೋ ನಮಸ್ಕಾರ ಎಲ್ಲರಿಗೂ. ಚಾಮುಂಡೇಶ್ವರಿ ಜಾತ್ರೆ ಇದೆ, ಅಮ್ಮನವರ ಜಾತ್ರೆ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಿಜಾಪುರ ಕಪಲ್ಸ್ ಚಾನಲ್ಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಚಂದ್ರಗ್ರಹಣ ಇರೋದರಿಂದ ಬೆಳಗ್ಗೆನೇ ಬೇಗ ದೇವಸ್ಥಾನಕ್ಕೆ ಬಂದಿದೆ ತಾಯಿ ಆಶೀರ್ವಾದ ಪಡೆದುಕೊಂಡು ಹೋಗೋದಕ್ಕೆ. ಯಾಕಂದರೆ ಆಮೇಲೆ ಚಂದ್ರಗ್ರಹಣ ಇರೋದರಿಂದ ಬಾಗಿಲು ಹಾಕ್ಬೋದು ಅಂತ ಡೌಟ್ ಇತ್ತು, ಅದಕ್ಕೆ ಬೇಗ ಬೆಳಗ್ಗೆನೇ ಬಂದೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಫ್ಲವರ್ ಡೆಕೋರೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ತೋರಿಸ್ತೀನಿ, ಇವಾಗ ಮುಂದೆ ಒಳಗೆ ಹೋಗ್ತೀನಿ. ಹಾಗೆ ಇದರ ಮುಂದೆ ಪಾರ್ಟ್ 2 ಅಲ್ಲಿ ರಥ ಎಳೆಯೋದು ಮತ್ತು ಚಾಮುಂಡೇಶ್ವರಿ ಟ್ರಸ್ಟಿಂದ ಮತ್ತು ಯಾರ ದಾನಿಗಳಿಂದ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಮುದ್ದೆ, ಕಾಳಸಾರು, ಪಾಯಸ, ಬೂಂದಿ ಕಾಳು, ಹಾಗೆ ಚಾಮುಂಡೇಶ್ವರಿ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನೋಡಿ, ಕೇಳಿ, ಆನಂದಿಸಿ, ಲೈಕ್ ಮಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಕರ್ನಾಟಕದ ಒಂದು ಭಕ್ತಿ ಭಾವದಿಂದ ತುಂಬಿರುವ ಪವಿತ್ರ ಕ್ಷೇತ್ರವಾದ ಹಾರೋಹಳ್ಳಿ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಕುರಿತು ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳೋಣ. ಚಾಮುಂಡೇಶ್ವರಿ ಅಮ್ಮನವರ ಮಹಿಮೆ. ಚಾಮುಂಡೇಶ್ವರಿ ದೇವಿ ಅಂದರೆ ದುರ್ಗೆಯ ಒಂದು ರೂಪ. ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿಯ ರೂಪವೇ ಚಾಮುಂಡೇಶ್ವರಿ. ಕರ್ನಾಟಕದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡಿ, ಮೈಸೂರಲ್ಲಿರುವಂತಹ ಚಾಮುಂಡಿಯನ್ನು ಇದು ಮಾಡ್ತೇವೆ. ಅದೇ ರೀತಿಯಲ್ಲಿ ಹಾರೋಹಳ್ಳಿ ಅಮ್ಮನವರ ಆರಾಧನೆ ವರ್ಷಗಳಿಂದ ನಡೆಯುತ್ತಿದೆ. ಹಾರೋಹಳ್ಳಿ ಗ್ರಾಮಸ್ಥರು ಅಮ್ಮನವರ ಗ್ರಾಮ ದೇವತೆಯಾಗಿ ಪೂಜಿಸುತ್ತಾರೆ. ಅವರು ನಂಬಿಕೆಯಂತೆ ಅಮ್ಮನವರು ಗ್ರಾಮವನ್ನು ಕಾಪಾಡುವ ತಾಯಿ. ಈ ದೇವರ ಇತಿಹಾಸ ಬಗ್ಗೆ ತಿಳ್ಕೊಬೇಕಂದ್ರೆ, ಹಾರೋಹಳ್ಳಿ ಚಾಮುಂಡೇಶ್ವರಿ ದೇವಾಲಯವು ಹಲವು ದಶಕಗಳ ಇತಿಹಾಸವನ್ನು ಹೊಂದಿದೆ. ಹಳೆಯ ಕಾಲದಲ್ಲಿ ಗ್ರಾಮದಲ್ಲಿ ಅನಾರೋಗ್ಯ, ಬರಗಾಲ ಮತ್ತು ಕಷ್ಟಗಳು ಎದುರಾದಾಗ ಜನರು ದೇವಿಯನ್ನು ಪ್ರಾರ್ಥನೆ ಮಾಡಿದರು. ನಂತರ ಗ್ರಾಮದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬಂದಿತು ಎಂಬ ನಂಬಿಕೆ ಕೂಡ ಇಲ್ಲಿನ ಜನಕ್ಕೆ ಇದೆ. ಅಂದಿನಿಂದ ಪ್ರತಿ ವರ್ಷ ಜಾತ್ರೆ ಆಚರಣೆ ಪ್ರಾರಂಭವಾಯಿತು. ಜಾತ್ರೆಯ ಸಮಯದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವಿಯ ದರ್ಶನ ಪಡೆದುಕೊಳ್ಳುತ್ತಾರೆ. ಹೌದು, ನಾನು ಬೆಳಗ್ಗೆ ಹೋಗಿದಲ್ವಾ, ತುಂಬಾ ಲೆಂತ್ ಕ್ಯೂ ಇತ್ತು ನೋಡಿ, ಎಷ್ಟು ಜನ ಇದ್ದಾರೆ ಮುಂದೆ. ಮತ್ತು ಹೂವಿನ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾತ್ರೆಯ ವಿಶೇಷಗಳು ಏನಪ್ಪಾ ಅಂದ್ರೆ, ಜಾತ್ರೆ ಸಾಮಾನ್ಯವಾಗಿ ಉಗಾದಿ ಅಥವಾ ಚೈತ್ರ ಮಾಸದ ವೇಳೆಯಲ್ಲಿ ನಡೆಯುತ್ತದೆ. ಹೌದು, ಈ ಸಾರಿ ಚಂದ್ರಗ್ರಹಣ ಬಂದಿರೋದ್ರಿಂದ ಸಾಯಂಕಾಲ ಸ್ವಲ್ಪ ದೇವರು ಗುಡಿ ಬಾಗಿಲು ಹಾಕಬಹುದು, ಇಲ್ಲಾಂದ್ರೆ ಇಲ್ಲ, ಪ್ರಕಾರ ದಿನಾಂಕ ಬದಲಾಗಬಹುದು ಅಷ್ಟೇ. ಜಾತ್ರೆಯಲ್ಲಿ ನಡೆಯುವ ಪ್ರಮುಖ ಕಾರ್ಯಕ್ರಮಗಳು ಅಂದ್ರೆ ಪೂಜೆ ಮತ್ತು ಅಭಿಷೇಕ, ಡೊಳ್ಳ ಕುಣಿತ, ಭಜನೆಗಳು, ಪಲ್ಲಕ್ಕಿ ಉತ್ಸವ ಇರುತ್ತೆ. ಮತ್ತೆ ಅಂದ್ರೆ ರಥ ಎಳೆಯೋದು, ಅಮ್ಮನ ಪಲ್ಲಕ್ಕಿ ಊರಿನ ಬೀದಿಗಳಲ್ಲಿ ಸಂಚರಿಸುವ ಭಕ್ತರು ಜೈ ಚಾಮುಂಡೇಶ್ವರಿ ತಾಯಿ ಎಂದು ಘೋಷಣೆ ಕೂಗುವವರು. ಹೌದು, ಮುಂದಿನ ವಿಡಿಯೋದಲ್ಲಿ ಟೇರ್ ಎಳೆಯುವಾಗ ತುಂಬಾ ಭಕ್ತಿಯಿಂದ ಕೂಗುತ್ತಾರೆ. ಹಾಗೆ ದರ್ಶನ ಮಾಡಿಕೊಳ್ಳಿ. ಇವಾಗ ನಾನು ದರ್ಶನ ಹತ್ತಿರ ದೇವರ ಮೇನ್ ಬಾಗಿಲಲ್ಲಿ ಬಂದಿದ್ದೇನೆ. ಎಲ್ಲರೂ ಆಶೀರ್ವಾದ ತಗೊಳ್ಳಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರದು. ಯಾಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ, ತುಂಬಾ ಜನ ಇದ್ರು. ಭಕ್ತರು ನಂಬಿಕೆಯ ಪ್ರಕಾರ ಅಮ್ಮನವರ ಬಳಿ ಪ್ರಾರ್ಥನೆ ಮಾಡಿದರೆ ಸಂಕಷ್ಟಗಳು ನಿವಾರಣೆ ಆಗುತ್ತವೆ. ಮಕ್ಕಳ ಆರೋಗ್ಯ, ಕುಟುಂಬದ ಸುಖ, ಶಾಂತಿ ದೊರೆಯುತ್ತದೆ. ಕೃಷಿಯಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಗ್ರಾಮದ ಹಿರಿಯರು ಹೇಳ್ತಾರೆ. ಹೌದು ನೋಡಿ, ಚಾಮುಂಡೇಶ್ವರಿ ತಾಯಿ ಎಷ್ಟು ಅಲಂಕಾರವಾಗಿದೆ. ಅಮ್ಮನವರ ಜಾತ್ರೆ ಇರೋದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಕಡೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಸುಂದರವಾಗಿ, ಶಾಂತವಾಗಿ ಆ ಹೂಗಳ ಫ್ಲವರ್ದು ಸ್ಮೆಲ್ ಹಾಗೆ ಗಮ್ ಅಂತ ಇತ್ತು. ಶಿವಾಯನ ನಾನು 2 ಸಾರಿ ದರ್ಶನ ಮಾಡಿಕೊಂಡೆ. ಅಮ್ಮನವರ ಕೃಪೆ ಇದ್ದರೂ ಎಲ್ಲವೂ ಸಾಧ್ಯ. ಹೌದು, ಸಾಂಸ್ಕೃತಿಕ ಮಹತ್ವ. ಜಾತ್ರೆ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಗ್ರಾಮೀಣ ಸಂಸ್ಕೃತಿ ಮತ್ತು ಏಕತೆಯ ಸಂಕೇತ. ಹೌದು, ಎಲ್ಲರೂ ಯುವಕ, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಜಾತ್ರೆ ಹಬ್ಬದಂತೆ ಆಚರಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಬಿಜಾಪುರ ಕಪಲ್ಸ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ನಿಮ್ಗೆಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಯುವಕರು, ಮಹಿಳೆಯರು, ಮಕ್ಕಳು ಸೇರಿ ಜಾತ್ರೆ ಹಬ್ಬದಂತೆ ಆಚರಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ಸಣ್ಣ ಅಂಗಡಿಗಳು, ಆಟಿಕೆ ಮೇಳ, ಸಿಹಿ ತಿಂಡಿಗಳು, ಸಾಂಪ್ರದಾಯಿಕ ಕಲಾ ಕಾರ್ಯಕ್ರಮಗಳು ಇವೆಲ್ಲವೂ ಜಾತ್ರೆಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಪ್ರಿಯ ವೀಕ್ಷಕರೇ, ಹಾರೋಹಳ್ಳಿ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರೆ ನಮ್ಮ ನಂಬಿಕೆ, ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಈ ಜಾತ್ರೆ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಸಾಗಿಸುವ ಒಂದು ಮಹತ್ವದ ಹಬ್ಬವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನ ಅಪ್ಡೇಟ್ ಪಡೆಯಿರಿ. ಜೈ ಚಾಮುಂಡೇಶ್ವರಿ ತಾಯಿ. ತಮ್ಮೆಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಒಳ್ಳೆಯ ಕೊಟ್ಟು ಕಾಪಾಡಲಿ ಚಾಮುಂಡೇಶ್ವರಿ ಅಂತ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಚಾಮುಂಡೇಶ್ವರಿ ದೇವಾಲಯದ ಮುಂದೆ ರಥ ರೆಡಿಯಾಗಿ ನಿಂತಿದೆ. ಮಧ್ಯಾಹ್ನ 12 ಗಂಟೆಗೆ ಎಳೆಯುತ್ತಾರೆ. ಅದರದ್ದು ಒಂದು ವಿಡಿಯೋ ಮಾಡಿ ಹಾಕುತ್ತೇನೆ, ನೋಡಿ ಎಂಜಾಯ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಭಾಗಿಯಾಗುತ್ತೇನೆ ರಥ ಎಳೆಯೋದ್ರ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ.